ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಡಿಫ್ರೆಂಟ್ ಸ್ಟೈಲಲ್ಲಿ ಮೀನು ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೋಟೆಲಲ್ಲೆಲ್ಲ ನೀವು ತಿಂತೀರಿ ನೋಡಿ, ಫಿಶ್ ಫ್ರೈ ಮಸಾಲ ಹೇಳ್ತಾರೆ, ಆ ರೀತಿನೇ ಇದು ಆಗುತ್ತೆ ಹಾಗೂ ತುಂಬ ಟೇಸ್ಟಾಗಿ ಬರುತ್ತೆ. ಯಾರಿಗೆಲ್ಲ ಫಿಶ್ ಫ್ರೈ ಎಲ್ಲ ಇಷ್ಟ ನೋಡಿ, ಅವರು ಇದನ್ನು ನೋಡಿದ ತಕ್ಷಣ ಇದಕ್ಕೊಂದು ಲೈಕ್ ಕೊಡಿ. ಓಕೆ, ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲಿ ಒಂದು ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಒಂದು ಮೊಟ್ಟೆ ತೊಗೊಂಡ್ರೆ ಸಾಕು, ಜಾಸ್ತಿ ತೊಗೊಳ್ಬೇಕಂತ ಇಲ್ಲ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಖಾರ ಪೌಡರ್, ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ, ಸ್ವಲ್ಪ ಅರಶಿನ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಇಲ್ಲಿ ನಾನು ಮೆಂತೆ ಪೌಡರ್ ಹಾಕ್ತಾಯಿದ್ದೀನಿ. ಆಪ್ಷನಲ್ ಇದು, ಬೇಕಿದ್ದರೆ ಮಾತ್ರ ನೀವು ಹಾಕ್ಬೋದು. ಹಾಗೂ ಸ್ವಲ್ಪ ಜೀರಾ ಪೌಡರ್ ಇಷ್ಟನ್ನು ಹಾಕಿ ಇದಕ್ಕೆ ನಾನಿಲ್ಲಿ ನೋಡಿ ರವೆಯನ್ನು, ಸಣ್ಣ ರವೆ ಸೆಮೋಲಿನಾ ಅಂತ ಹೇಳ್ತಾರೆ ನೋಡಿ, ಚಿರೋಟಿ ರವೆ ಹೇಳ್ತಾರೆ, ಅದನ್ನು ನಾನಿಲ್ಲಿ 2.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಜಾಸ್ತಿನೂ ಹಾಕ್ಬೋದಿದ್ರು. ನಾನಿಲ್ಲಿ 2.5 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಹುಳಿ ನೀರು ಕೂಡ ಸೇರಿಸ್ಬೋದು. ಆದರೆ ಲಿಂಬೆ ರಸ ಸೇರಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್, ಸ್ವಲ್ಪ ಫ್ರೆಶ್ ತಿಂದಂಗೆ ಆಗುತ್ತೆ. ಹಾಗಾಗಿ ಲಿಂಬೆ ರಸ ಸೇರಿಸೋದಾದರೆ ತುಂಬ ಬೆಟರ್ ಅಂತ ನಾನು ಹೇಳ್ತೀನಿ. ನಾನಿಲ್ಲಿ 1 ಲಿಂಬೆ ರಸವನ್ನು ಹಾಕಿದ್ದೀನಿ ಫುಲ್. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಸ್ವಲ್ಪ ಡ್ರೈ ಅಂತ ಎನಿಸಿದರೆ ನೀರನ್ನು ನೀವು ಸೇರಿಸ್ಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಸ್ವಲ್ಪ ಡ್ರೈ ಇದೆ, ಯಾಕೆಂದರೆ ರವೆ ಎಲ್ಲ ಹಾಕಿದ್ರಿಂದ ರವೆ ಎಲ್ಲ ಹೀರ್ಕೊಳ್ಳುತ್ತೆ ಹಾಗೂ ಡ್ರೈ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ನೀರನ್ನು ಹಾಕಿದ್ದೀನಿ ಇದಕ್ಕೆ. ನೋಡಿ, ಈ ರೀತಿ ತೊಗೊಂಡಿದ್ದೀನಿ. ಇಷ್ಟು ತೆಳುವಾದರೆ ಸಾಕು. ಚೆನ್ನಾಗಿ ಮಸಾಲವನ್ನು, ಮೀನಿನ ನೋಡಿ ಕಟ್ ಮಾಡಿದ್ದೀವಿ ನೋಡಿ, ಸಣ್ಣ ಸಣ್ಣದಾಗಿ ಮೀನಿಗೆ ಕಟ್ ಹಾಕಿದ್ದೀವಿ ನೋಡಿ, ಅದರ ಒಳಗೆ ಕರೆಕ್ಟಾಗಿ ಮಸಾಲ ಹೋಗಬೇಕು. ಈ ರೀತಿ ನಾವು ಹಾಕಬೇಕು ಮಸಾಲವನ್ನು. ನೋಡಿ, ಈ ಮಸಾಲ ತುಂಬ ಚೆನ್ನಾಗಾಗುತ್ತೆ. ನೀವು ಹೊರಗಡೆ ಹೋಟೆಲೆಲ್ಲ ತಿಂತೀರಿ ನೋಡಿ, ರೆಸ್ಟೋರೆಂಟಲ್ಲಿ, ಆ ರೀತಿ ಬರುತ್ತೆ ಇದು. ನೋಡಿ, ಈ ರೀತಿ ಇದರ ಒಳಗೆ ಕರೆಕ್ಟಾಗಿ ಮಸಾಲ ಹೋಗಬೇಕು, ಆವಾಗ ಮಾತ್ರ ಇದು ಚೆನ್ನಾಗಾಗತ್ತೆ. ಓಕೆ, ಇದೇ ರೀತಿ ಎಲ್ಲ ಮೀನಿಗೆ ಕೂಡ ನಾವು ಮಸಾಲವನ್ನು ಹಾಕೋಣ. ಫಸ್ಟಿಗೆ ನೋಡಿ ಈ ರೀತಿ ಕಟ್ಟ ಹಾಕಿದ್ದೀವಿ ನೋಡಿ ಸಣ್ಣ ಸಣ್ಣದಾಗಿ, ಅದಕ್ಕೆ ಮಸಾಲವನ್ನು ಸರಿಯಾಗಿ ಹಾಕಬೇಕು ನಾವು. ಆಮೇಲೆ ಒಳಗೆ ಹಾಕಬೇಕು. ಆಮೇಲೆ ಉಳಿದ ಮಸಾಲವನ್ನು ನೀವು ಹೊರಗಡೆ ಸೇರಿಸಿದರೆ ಆಯಿತು ಎಲ್ಲವನ್ನು. ನೋಡಿ, ಈ ರೀತಿ ನೋಡಿದ್ರಲ್ಲ, ಇದೇ ರೀತಿ ಇವಾಗ ಎಲ್ಲದಕ್ಕೂ ನಾವು ಮಸಾಲವನ್ನು ಹಾಕೋಣ. ಓಕೆ, ಎಲ್ಲದಕ್ಕೂ ಮಸಾಲವನ್ನು ಹಾಕಿಟ್ಟಿದ್ದೀನಿ ನೋಡ್ಬೋದು. ಇದನ್ನು ನಾನು ಅಟ್ಲೀಸ್ಟ್ 1 ಗಂಟೆವರೆಗಾದರೂ ನೀವು ಚೆನ್ನಾಗಿ ಮಸಾಲ ಎಳೆಯಲು ಬಿಡಬೇಕು. ಅರ್ಜೆಂಟ್ ಇದೆ ಆದರೆ ಅರ್ಧ ಗಂಟೆ ಆದರೂ ನೀವು ಅಟ್ಲೀಸ್ಟ್ ಇಡಬೇಕು. ಓಕೆ, ಇದನ್ನು ಇಡೋಣ. ನಾನಿಲ್ಲಿ 1 ಗಂಟೆವರೆಗೂ ಹಾಗೆ ಇಡ್ತೀನಿ. ಆಮೇಲೆ ಇದನ್ನು ಫ್ರೈ ಮಾಡೋಣ. ಓಕೆ, ಇವಾಗ 1 ಗಂಟೆ ಅಷ್ಟೊತ್ತಿಗೆ ಆಗಿದೆ. ನಾನಿಲ್ಲಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಹಾಗೂ ತೆಂಗಿನೆಣ್ಣೆನೂ ಹಾಕ್ತಾಯಿದ್ದೀನಿ. ಕೊಕೊನಟ್ ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಮೀನು ಫ್ರೈ ಮಾಡುವಾಗ. ಹಾಗೂ ನೋಡಿ, ಮೀನು ಚೆನ್ನಾಗಿ ಮಸಾಲ ಎಳ್ಕೊಂಡಿದ್ದೆ ನೋಡ್ಬೋದು ನೀವು. ಒಂದೊಂದಾಗಿ ಇದನ್ನು ಇವಾಗ ಫ್ರೈ ಮಾಡೋಣ. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನಾವು ಇಡಬೇಕು. ಆವಾಗ ಮಸಾಲೆ ಎಲ್ಲ ತಳತಾಗಲ್ಲ, ಕರೆಕ್ಟಾಗಿ ಎದ್ದು ಬರುತ್ತೆ. ಸರಿಯಾಗಿ ಎಣ್ಣೆ ಬಿಸಿ ಆಗದೆ ನೀವು ಇಟ್ಟರೆ ಮಸಾಲ ಕೆಳಗಡೆ ತಾಗುತ್ತೆ, ಮೀನಿನ ಸಿಪ್ಪೆ ಹೋದಂಗೆ ಆಗುತ್ತೆ ನೋಡಿ, ಆ ರೀತಿ ಆಗುತ್ತೆ. ಓಕೆ, ಇವಾಗ ಮೀನು ಹಾಕಿದ್ದೀನಿ ನಾನು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ನಾವಿದನ್ನು ಟರ್ನ್ ಮಾಡೋಣ. ಓಕೆ, ಒಂದು ಸೈಡ್ ಫ್ರೈ ಆಗಿದೆ. ಇವಾಗ ಇದನ್ನು ಮೆಲ್ಲನೆ ಇವಾಗ ನಾವು ಟರ್ನ್ ಮಾಡಿದರೆ ಆಯಿತು. ನೋಡಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದು ಬಂದಿದೆ ಅಂತ ಹೇಳಿ. ಈ ರೀತಿ ಮಸಾಲ ಬರಬೇಕು. ರವೆ ಎಲ್ಲ ಹಾಕಿದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ನೋಡಿದ್ರಲ್ಲ, ಇದೇ ರೀತಿ ಇವಾಗ ಇನ್ನೊಂದು ಸೈಡ್ ಕೂಡ ಇದು ಫ್ರೈ ಆಗಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಫಾಸ್ಟಲ್ಲಿ ಇಡಬಾರ್ದು ಮೀನು ಫ್ರೈ ಮಾಡುವಾಗ ಯಾವಾಗಲೂ ಕೂಡ. ಓಕೆ, ಇವಾಗ ಇನ್ನೊಂದು ಸೈಡ್ ಫ್ರೈ ಆಗಲಿ, ಆಮೇಲೆ ಇದನ್ನು ನಾವು ತೆಗೆಯೋಣ. ನೋಡಿ, ಮೀನು ಇವಾಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 2 ಸೈಡ್ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿದು ಫ್ರೈ ಆಗಿದೆ. ಇದೇ ರೀತಿ ನೀವು ಖಂಡಿತವಾಗ್ಲೂ ಮಸಾಲವನ್ನು ಮೀನಿಗೆ ಹಾಕಿ ಫ್ರೈ ಮಾಡಿ. ಯಾವುದೇ ಮೀನಿಗೆ ನೀವು ಹಾಕ್ಬೋದು.
ಇದೇ ಮೀನು ಬೇಕಂತ ಇಲ್ಲ. ಇದನ್ನು ಹಾಕಿ ಆಮೇಲೆ ಯಾವ ರೀತಿ ಆಗಿತ್ತಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹೆಚ್ಚಾಗಿ ಎಲ್ಲ ನನ್ನ ಮೀನು ಮಸಾಲ ನಾನ್ ವೆಜ್ ಐಟಮ್ಸ್ ನೀವು ತುಂಬ ಇಷ್ಟಪಡ್ತೀರಾ, ಇದನ್ನು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಹಾಗಾಗಿ ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ನನ್ನ ಚಾನಲ್ಗೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.